ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಸೊ ಎಲ್ರೂ ಕೂಡ ಮಹಾಸತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಟಮ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಎಲ್ರೂ ಕೂಡ ಪ್ರತಿಯೊಂದು ವಿಡಿಯೋನು ಕೂಡ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಜಿಮ್ ಅಲ್ಲಿ ಏನೇನ ಮಾಡ್ತೀನಿ, ಸೊ ಇವತ್ತು ಯಾವ ವರ್ಕೌಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರಲ್ಲೂ ನಾನು ಯಾವ ಜಿಮ್ಗೆ ಹೋಗ್ತಾ ಇದ್ದೀನಿ ಗೊತ್ತಾ, ನೋಡಿ. ನಾನು ನಿಮ್ಗೆ ಜಿಮ್ ಅಲ್ಲಿ ನಾನು ಏನ್ ವರ್ಕೌಟ್ ಮಾಡ್ತೀನಿ, ಸೊ ಯಾವ ರೀತಿ ವರ್ಕೌಟ್ ಮಾಡ್ತೀನಿ, ಬಾಡಿಗೆ ವರ್ಕೌಟ್ ಯಾಕೆ ಬೇಕು ಅಂತ ಈ ತರ ಕೆಲವೊಂದು ವಿಷಯಗಳ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ಯಾರು ಮಹಾಸತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ಪ್ರತಿಯೊಂದು ವಿಡಿಯೋನು ಕೂಡ ಶೇರ್ ಮಾಡಿ. ಸೊ ಯಾಕಂತಂದ್ರೆ ನಿಮ್ಮ ಒಂದೊಂದು ಶೇರು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಹೇಮಂತ್, ಇವರು ಸೊ ನಮ್ಮ ಕೋಚ್. ಸೊ ಅವರನ್ನ ಇವತ್ತು ಮಾತಾಡ್ಸೋಣ. ಹಾಯ್ ಹೇಮಂತ್ ಅವರೇ. ಸೊ ಜಿಮ್ ಮಾಡಿದ್ರೆ ಇಂಜುರೀಸ್ ಗಳಾಗುತ್ತೆ, ಮಾಡಿಲ್ಲ ಅಂದ್ರೆ ಇಂಜುರೀಸ್ ಕಂಪಲ್ಸರಿ ಆಗುತ್ತೆ. ಮತ್ತೆ ಜಿಮ್ ಏನಕ್ಕೆ ಮಾಡ್ಬೇಕು ನೀವು ಡೈಲಿ ಅಂದ್ರೆ ನಿಮ್ ಫಿಟ್ನೆಸ್ಗೆ. ಸ್ಟ್ರೆಂಥನಿಂಗ್ ಎಲ್ಲ ನೀವು ಜಿಮ್ ಮಾಡೋದ್ರಿಂದ ಡೈಲಿ ನಿಮ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಒಂದು ಡಿಸಿಪ್ಲಿನ್ ಅನ್ನೋದು. ಹಾಗೆ ಏನು ಅಂತಂದ್ರೆ ಜಿಮ್ ಮಾಡ್ತಾ ಇದ್ರೆ ಒಂದ್ಸರಿ ಅಂದ್ರೆ ಜಿಮ್ ಅನ್ನ ಬಿಟ್ಬಿಟ್ರೆ, ಮಧ್ಯದಲ್ಲಿ ಬಿಟ್ಬಿಟ್ರೆ ಸೊ ಬಾಡಿ ಸಿಕ್ಕಾಪಟ್ಟೆ ಊದ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ವರ್ಕೌಟ್ ಮಾಡೋದು ತುಂಬಾ ಕಷ್ಟ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಜಿಮ್ ಬಿಟ್ಮೇಲೆ ನೀವ್ ಯಾಕೆ ದಪ್ಪ ಆಗ್ತೀರ ಅಂದ್ರೆ ಅದು ನೀವು ತಿನ್ನೋ ಫುಡ್ ಮೇಲೆ. ನೀವು ಜಿಮ್ ಬಿಟ್ರೇನು ನಿಮ್ಗೆ ಯಾವ್ದೇ ತರ ಬಾಡಿ ಚೇಂಜಸ್ ಆಗೋದಿಲ್ಲ. ನೀವು ಜಿಮ್ ಬಿಡ್ತೀರಾ, ಜಿಮ್ ಬಿಟ್ಟಿದ ತಕ್ಷಣ ನೀವ್ ಏನಂದ್ರೆ ಅದು ತಿಂತೀರಾ, ಡಯಟ್ ಮೇಂಟೈನ್ ಮಾಡೋದಿಲ್ಲ, ಜಂಕ್ ಫುಡ್ ತಿಂತೀರಾ, ನಾರ್ಮಲ್ ಪ್ರಾಪರ್ ಲೈಫ್ ಸ್ಟೈಲ್ ಮತ್ತೆ ಹೋಗ್ತೀರಾ, ಅದರಿಂದ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಆಮೇಲೆ ನಮ್ಮ ಡಯಟ್ ಬಗ್ಗೆ ಹೇಳ್ತಾರೆ, ರೈಸ್ ತಿನ್ಲೇಬಾರ್ದು, ರೈಸ್ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ. ನಿಮ್ಗೆ ರೈಸ್ ತಿಂದ್ರೆ ದಪ್ಪ ಆಗ್ತಾರೆ ಆತರ ಚಾನ್ಸೇ ಇಲ್ಲ. ನಮ್ಮ ಆಡಿಯನ್ಸ್ಗೂ ಕೂಡ ತುಂಬಾ ಜನಕ್ಕೆ ಅದಿದೆ, ರೈಸ್ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ ನಾವು, ರೈಸ್ ತಿಂದ್ರೆ ಊದ್ಕೊಂಡ್ಬಿಡ್ತೀವಿ ನಾವು, ಫ್ಯಾಟ್ ಇರೋದೇ ರೈಸ್ ತಿನ್ನೋದ್ರಿಂದ. ಹೇಳ್ತಾರೆ ಮೇಡಮ್, ತುಂಬಾ ಜನ ಹೇಳ್ತಾರೆ ಏನಂದ್ರೆ ಸಣ್ಣ ಆಗ್ಬೇಕಂದ್ರೆ ರೈಸ್ ಬಿಟ್ಬಿಡಿ, ಚಪಾತಿ ತಿನ್ನಿ ಅಂತ. ಚಪಾತಿ ರೈಸ್ ಎಲ್ಲ ಕಾರ್ಬೋಹೈಡ್ರೇಟ್ಸ್ ನಿಮ್ಗೆ ಸೇಮ್ ಇದೇ ಇರುತ್ತೆ. ಬಟ್ ಚಪಾತಿಲಿ ಏನಂದ್ರೆ ಫೈಬರ್ ನಿಮ್ಗೆ ಆಡ್ ಆಗುತ್ತೆ. ಸೊ ರೈಸ್ ಅಲ್ಲಿ ಅದಿರೋದಿಲ್ಲ, ಅದೊಂದೇ ಇದಿರೋದು. ನೀವು ರೈಸ್ ಆದ್ರೂ ತಿನ್ನಿ, ಚಪಾತಿ ಆದ್ರೂ ತಿನ್ನಿ, ಬಟ್ ನಿಮ್ದು ಕ್ವಾಂಟಿಟಿ ಮೇನ್ ಇಂಪಾರ್ಟೆಂಟ್ ಅದು ಅಷ್ಟೇ. ನೀವು ಎಕ್ಸೆಸ್ ಆಫ್ ಕ್ಯಾಲೋರೀಸ್ ಇಂಟೇಕ್ ಮಾಡಿದ್ರೆ ಮಾತ್ರ ಫ್ಯಾಟ್ ಸ್ಟೋರ್ ಆಗುತ್ತೆ. ಅಂದ್ರೆ ನಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಯಾವ್ದೇ ಫುಡ್ ತಿಂದ್ರು ಕೂಡ ಏನೂ ಆಗಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ರೈಸ್ ತಿನ್ಬೋದು, ಚಪಾತಿ ತಿನ್ಬೋದು, ಏನೇ ತಿನ್ಬೋದು, ಬಟ್ ರಿಕ್ವೈರ್ ಕ್ವಾಂಟಿಟಿ ಮಾತ್ರ ತಿನ್ಬೇಕು. ಅದಕ್ಕಿಂತ ಜಾಸ್ತಿ ಯಾವ್ದೇ ಫುಡ್ ತಿಂದ್ರು, ಡಯಟ್ ಫುಡ್ ಅಲ್ಲೂ ಅದಕ್ಕಿಂತ ಜಾಸ್ತಿ ತಿಂದ್ರು ಫ್ಯಾಟ್ ಆಗೇ ಆಗುತ್ತೆ. ಹೈ ಕ್ಯಾಲೋರಿ ಹಾಗೆ ಕೆಲವೊಬ್ರು ಅದೇ ಹೇಳ್ತಾರೆ, ಈಗ ನಾವು ಬ್ರೋಕ್ಲಿ ಚಿಕನ್ ಎಲ್ಲ ತಿಂತೀವಿ, ಸೊ ಅದು ಲೈಕ್ ಡಯಟ್ ಫುಡ್ ಅಂತ ಹೇಳ್ಕೊಂಡು ಅದನ್ನು ಕೂಡ 1 kg ಗಟ್ಲೆ ತಿಂದ್ರೆ ಚಿಕನ್ ಅಲ್ಲಿ ಕೂಡ ಇಷ್ಟು ಕ್ಯಾಲೋರೀಸ್ ಅಂತ ಇರುತ್ತೆ, ಇಷ್ಟೇ ತಿನ್ಬೇಕಂತ ಫ್ಯಾಟ್ ಕೂಡ ಇರುತ್ತೆ. ಸೊ ನೀವ್ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಅಂತ ಪ್ರಾಪರ್ ನ್ಯೂಟ್ರಿಷನ್ ಡಯಟ್ ತಗೊಂಡು, ಪ್ರಾಪರ್ ಕೋಚ್ ನ ಇಟ್ಕೊಂಡು, ಪ್ರಾಪರ್ ಟ್ರೈನರ್ ಇಂದ ಗೈಡೆನ್ಸ್ ತಗೊಂಡು ಮಾಡ್ತಿದ್ರೆ ನಿಮ್ ಲೈಫ್ ಸ್ಟೈಲ್ ಅದೇ ತರ ಹೋಗುತ್ತೆ. ಯಾವುದೇ ಆಗ್ಲಿ ರಿಕ್ವೈರ್ ಕ್ವಾಂಟಿಟಿ ಮಾತ್ರ ಇದು ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಹೇಮಂತ್ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇದಾಗಿತ್ತು ನಮ್ಮ ಕೋಚ್ ಹೇಮಂತ್ ಅವರ ಮಾತು. ಸೊ ಗೈಸ್, ನೀವು ಕೇಳಿದ್ರಲ್ವಾ. ಸೊ ಬನ್ನಿ, ಇವಾಗ ನಮ್ಮ ವಂಶಿ ಅವರು ನನಗೆ ಕೋಚ್ ಮಾಡ್ತಾರೆ. ಸೊ ಯಾವ್ಯಾವ ವರ್ಕೌಟ್ ಅನ್ನ ಇವತ್ತು ಹೇಳ್ಕೊಡ್ತಾರೆ, ನಾನು ಯಾವ್ಯಾವ ವರ್ಕೌಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಯ್ ವಂಶಿ ಅವರೇ. ಆಕ್ಚುಲಿ ಡಿವೈನ್ ಫಿಟ್ನೆಸ್ ನ ಫೌಂಡರ್ ಇವರು. ಸೊ ಇವತ್ತು ನನ್ಗೆ ಕೋಚ್ ಮಾಡ್ತಾ ಇದ್ದಾರೆ. ಇವತ್ತು ಏನ್ ಕೋಚ್ ಮಾಡ್ತೀರಾ? ಸರ್ಕಿಟ್ ಟ್ರೈ ಮಾಡೋಣ ಇವತ್ತು. ಓಕೆ, ಸರ್ಕಿಟ್ ಟ್ರೈ ಮಾಡ್ತೀವಿ. ಓಕೆ ಬನ್ನಿ. 5 ನಿಮಿಷ ಹೋಗ್ಬೇಕು ನಮ್ಗೆ. ಓಕೆ ಮಾಡಿ, ಅಷ್ಟೇ. ಸೂಪರ್. ಇವತ್ತು 12 reps ಮಾಡೋಣ ಇವತ್ತು. ಓಕೆ. ಲೋ ಚೆಸ್ಟ್ಗೆ ವರ್ಕೌಟ್ ಇವಾಗಿದ್ದು. ಒಂದು ಸೆಕೆಂಡ್ ವರ್ಕೌಟ್ ಟ್ರೈ ಮಾಡೋಣ. ಸೊ ಎಲ್ಬೋ ಹೋಗ್ಬೇಕಾದ್ರೆ ಇದಕ್ಕೆ ಮೇಲೆ ಹೋಗ್ಬೇಕು, ಅದಕ್ಕೆ ಸೈಡ್ ವೈಸ್ ಹೋಗ್ಬಿಟ್ಟು ಇದಕ್ಕೆ ಮೇಲೆ ಹೋಗ್ಬೇಕು. ಎಲ್ಬೋ ಮೇಲೆ. ಸೂಪರ್. ಇದು 12 reps ಮಾಡಿದ್ದೀರಾ. ಒಂದೆರಡು ಬರ್ಕೊಟ್ಟು ಓಕೆ ಬ್ಯಾಕ್ ಮಾಡಿ ನೋಡೋಣ. ಓಕೆನಾ? ಓಕೆ, ಸ್ಟಾರ್ಟ್. ಸ್ಲೋ ಆಗಿ ಫುಲ್ ಮಾಡಬೇಕು. ನಿಮಗೆ ಬ್ಯಾಕ್ ಎಲ್ಲ ಫೀಲ್ ಆಗ್ತದೆ. ಓಕೆ, ಬ್ರೀದಿಂಗ್ ಫೀಲ್ ಔಟ್ ಮಾಡ್ತಾ ಇದ್ದೀವಿ.
ಇವಾಗ ಚೆಸ್ಟ್ ಆಯ್ತು, ಬ್ಯಾಕ್ ಆಯ್ತು, ಶೋಲ್ಡರ್ ಇವಾಗ ಇದು ಇಲ್ಲಿ ಇಟ್ಕೊಂಡು ಶೋಲ್ಡರ್ ಲೆವೆಲ್ ವರೆಗೂ ಎಳಿಬೇಕು. ಮಾಡಿಲ್ಲ? ಸ್ಲೋ ಆಗಿ. ಎಸ್, ಪರ್ಫೆಕ್ಟ್. ಲೈಟ್ ಆಗಿ ಬೆಂಡಿರ್ಲಿ. ರೇಟೆಡ್ಸ್ ಅಂತ ಆ ಮಸಾಲೆ ಫೀಲ್ ಆಗ್ಬೇಕು ಹೀಗೆ ಮಾಡ್ಬೇಕಾದ್ರೆ. ಎಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಿಮ್ ವಿಡಿಯೋ. ಸೊ ತಪ್ಪದೆ ಎಲ್ರೂ ಕೂಡ ಮಹಾಸತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರತಿಯೊಂದು ವಿಡಿಯೋನು ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಅದ್ರ ಜೊತೆಗೆ ಇವತ್ತು ಕಾರ್ಡಿಯೋ ಸ್ವಲ್ಪ ಮುಗಿಸ್ಕೊಂಡೆ, ಅಂದ್ರೆ ಕ್ರಾಸು, ಸೈಕ್ಲಿಂಗು, ಸ್ಟೆಪ್ಪರ್ಸು, ಟ್ರೆಡ್ಮಿಲ್ ಎಲ್ಲ ಸ್ವಲ್ಪ ಮಾಡ್ಕೊಂಡೆ. ಸೊ ಹೀಗೆ ಎಲ್ರು ಕೂಡ ವರ್ಕೌಟ್ ಮಾಡಿ. ವರ್ಕೌಟ್ ಮಾಡೋದ್ರಿಂದ ಏನೂ ನಷ್ಟ ಆಗಲ್ಲ, ನಿಮ್ಗೆ ಏನೂ ಆಗಲ್ಲ. ಸೊ ಯಾವತ್ತೂ ಕೂಡ ಎಲ್ರು ವರ್ಕೌಟ್ ಮಾಡಿ ಫಿಟ್ ಆಗಿರಿ. ಸೊ ಸುಂದರವಾಗಿ ಕಾಣಿ. ಸೊ ನಿಮ್ಮ ಬಾಡಿಯನ್ನ ಫಿಟ್ ಆಗಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗೆ ನೀವು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಸೊ ಎಲ್ರು ಕೂಡ ಖುಷಿಯಾಗಿರಿ. ಸೊ ಚೆನ್ನಾಗಿರಿ. ಹಾಗೇನೆ ಮಹಾಸತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲವ್ ಯು ಆಲ್. ಹ್ಯಾಪಿ ಸಂಡೇ. ಬಾಯ್. ಟೇಕ್ ಕೇರ್. ಹಾಗೆ ಎಲ್ರು ಕೂಡ ಖುಷಿಯಾಗಿರಿ. ತಪ್ಪದೆ ಮಹಾಸತಿ ಯೂಟ್ಯೂಬ್ ಚಾನೆಲ್ ಅನ್ನ